ಆರ್ ಸಿ ಬಿ ಕಪ್ ಗೆಲ್ಲಲ್ಲ ಅಣ್ಣ ಈ ಸರಿ. ಆರ್ ಸಿ ಬಿ ಕಪ್ ಗೆಲ್ಲಲ್ಲ ಅಣ್ಣ ಈ ಸರಿ. ಬರ್ಕೊಡ್ತೀನಿ. ಯಾವ ಚಾಪಕ್ಕಾದಲ್ಲಿ 5,001 ಚಾಪಕ್ಕಾದ ಬರ್ಕೊಡ್ತೀನಿ. ಆರ್ ಸಿ ಬಿ ಈ ಸರಿ ಕಪ್ ಹೊಡೆಯಲ್ಲ. ಯಾಕೆಂದ್ರೆ ನಿನ್ ಗೊತ್ತಾಗತ್ತಲ್ ಬಿಡು. ಮೊನ್ನೆ ಯಾಕೆ ಸೋತ್ರ ಹೇಳು? ಅದ್ ಕಾರಣ ಬೇಕಾಯ್ತಾ? ಅಷ್ಟೇನೆ. ಏನೋ ಒಂದ್ ಕಾರಣ ಇರುತ್ತೆ, ಸೋಲ್ತಾರೆ. ಫೈನಲಿ ಬಂದ್ರು ಫೈನಲ್ ಕಪ್ ಹೊಡೆಯಲ್ಲ ಅವರು. ಹೇಳ್ತೀನಿ ಕೇಳಿ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜಿ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸುನೀಲ್ ಟ್ರ್ಯಾಪ್ ಮಾಡಬೇಕು, ಕಾಗೆ ಹರಿಸ್ಬೇಕು ಅಂತ ನೀವು ಯಾವ ನಂಬರ್ ಅವ್ರು ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ. 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ರೈಟ್ ನಾವು ನನಗೆ ವೆಂಕಟೇಶ್ ಅವ್ರು ಬೆಂಗಳೂರಿಂದ ಮೆಸೇಜ್ ಮಾಡಿದ್ರೆ, ಅವರು ಕ್ಲೋಸ್ ಫ್ರೆಂಡ್ ಅಂತೆ. ಇವ್ರ ಹೆಸರು ಯೋಗಾನಂದ್ ಅಂತೆ. ಇವ್ರಿಗೆ ಹೆಂಗಾದರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸ್ವಲ್ಪ ಇವರು ಭವಿಷ್ಯ ಎಲ್ಲ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಇದೀಗ ಇವರಿಗೆ ಕಾಲ್ ಮಾಡಿ ನಾವು ಯೋಗಾನಂದರಿಗೆ ಟ್ರ್ಯಾಪ್ ಮಾಡುವ. ಕಮ. ಹಲೋ ಹಲೋ, ಯಾರು? ಇದು ಯೋಗಾನಂದ ಅಣ್ಣ ಅವರಾ? ತಾವು? ಅಣ್ಣ ನಾನು ಮೂರ್ತಿ ಅಂದ್ಬಿಟ್ಟು. ಎಲ್ಲಿದ್ದೀರಾ ಅಣ್ಣ ಇವಾಗ? ಯಾಕಣ? ಸ್ವಲ್ಪ ನಿಮ್ಮನ್ನ ಎದುರುಗಡೆ ಮೀಟ್ ಆಗಬೇಕಾಯ್ತು. ಅಲ್ಲ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ನೀವು ಎಲ್ಲಿ ಬರ್ಬೇಕು ಹೇಳಿ. ನೀವು ಯಾರು ಹೇಳಿ, ಪರಿಚಯ ಮಾಡ್ಕೊಳ್ಳಿ. ಮೂರ್ತಿ ಅಂದ್ಬಿಟ್ಟು. ಯಾವ ಊರು? ಅಣ್ಣ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮದು ಬೆಂಗಳೂರು. ಸರಿ. ಈಗ ನಾನು ಹಾಸನದಲ್ಲಿದ್ದೀನಿ. ಸರಿ, ಆಯ್ತು, ಒಳ್ಳೇದಾಯ್ತು. ಹೆಂಗಣ್ಣ ಒಳ್ಳೇದಾಯ್ತು? ದೇವ್ರು ಒಳ್ಳೇದ್ ಮಾಡ್ತಾರಣ್ಣ. ನೀವು ಅಲ್ಲಿಂದ ಅಲ್ಲಿಗೆ ಬಂದ್ರೆ ಒಳ್ಳೇದಾಗಿರೋದಕ್ಕೆ ನೀವು ಬರಕ್ಕಾಗೋದು. ಒಂದೇ ಊರ ಬೆಳೀತಾ ಇದ್ರೆ ಸರಿ ಹೋಗಲ್ಲ. ಅದು ಅಪ್ಪ ಹಾಕಿದ ಆಲ್ಮರ ನೇಣ್ ಹಾಕ್ಬೇಕಾಗತ್ತೆ. ಒಂದೂರಿಂದ ಇನ್ನೊಂದೂರಿಗೆ ಹೋದ್ರೆ ದೇವ್ರು ಒಳ್ಳೇದ್ ಮಾಡೋದು ಮಾಡೇ ಮಾಡ್ತಾನೆ. ಅಣ್ಣ ನಿಂಗೆ ಎಷ್ಟಣ್ಣ ವಯಸ್ಸು? ಅಣ್ಣ ನನಗೆ 52 ಅಣ್ಣ. ಸುಮ್ಮನೆ ಏಜ್ ಆಗೈತೆ ಅಷ್ಟೇ. ಇವಾಗ ಹೆಂಗಾಗೈತೆ ಅಂದರೆ, ಇಲ್ಲಿ ಹಳ್ಳಿಲಿರೋರಿಗೆ ಸಿಟಿ ಥರ ಜೀವನ ಮಾಡಬೇಕು ಅಂತ ಆಸೆ. ಬಟ್ ಸಿಟಿಲಿರೋರಿಗೆ ಹಳ್ಳಿ ಕಡೆ ಹೋಗ್ಬೇಕು, ಅಲ್ಲಿ ಜೀವನ ಮಾಡಬೇಕು ಅಂತ ಎಲ್ಲ ಕೆಲಸ ಬಿಟ್ಬಿಟ್ಟು ಇಲ್ಲಿ ಹೊಲ ಗದ್ದೆ ತೋಟ ಮಾಡ್ತಾವ್ರೆ. ಎಲ್ಲಿ ನೆಮ್ಮದಿ ಇರೋದು ಜಾಗದಲ್ಲ, ಅದು ಮನ್ಸಲ್ಲಿ ಅಂತ. ನಾವು ಎಲ್ಲೇ ಇರಲಿ ನಮ್ಮ ಮನ್ಸಲ್ಲಿ ನೆಮ್ಮದಿ ಇದ್ರೆ ಎಲ್ಲರೂ ನೆಮ್ಮದಿಗಿರ್ಬೋದು. ಯಾಕೆ ಹಿಂಗೆ ಗೊತ್ತಾಯ್ತಿಲ್ಲ ಇವ್ರಿಗೆ ಅಂತ ನನಗೆ ಅರ್ಥೈತಿಲ್ಲ. 100% ಸತ್ಯ ನೀವು ಮಾತಾಡ್ತಾ ಇರೋದು. ನನ್ಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಹೌದು. ಯಾಕೆ ಜನಗಳು ಗೊತ್ತಾಯ್ತಾ ಇಲ್ಲ ಅಂತ ನಾನು ಕೇಳ್ತಾ ಇರೋದು. ನೋಡಿ ಅದನ್ನೇ ಕಾರಣ. ಈಗ ನಾನು ಸತ್ಯವಾಗಿರ್ತೀನಿ ನನಗೆ ಗೊತ್ತು. ಆ ಬೇರೆಯವ್ರಿಗೆ ಏನಾಗ್ತೇಳಿ ನಾನು ಏನಾದ್ರು ಮಾತಾಡೋದು ಅವ್ರಿಗೆ ತಪ್ಪಾಗಿ ಕಾಣುತ್ತೆ. ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ 145 ಕೋಟಿ ಜನಸಂಖ್ಯೆ ಇದ್ದಾರೆ. ಒಂದು ರಾಶಿಲಿ 35 ಕೋಟಿ ಜನಸಂಖ್ಯೆ ಬರುತ್ತೆ. 12 ರಾಶಿ ಇರ್ತವೆ ವರ್ಷದಲ್ಲಿ. ಮೇಷ, ವೃಷಭ, ಮಿಥುನ, ಕಟಕ, ಮೀನ. 12 ರಾಶಿಲಿ ನಮ್ಮ ಭಾರತ ದೇಶದಲ್ಲಿ ಒಂದು ರಾಶಿಗೆ 45 ಕೋಟಿ ಜನ ಬರುತ್ತೆ. 30 ಕೋಟಿ ಜನ ಬರುತ್ತೆ. 30 ಕೋಟಿ ಜನ ಒಂದೇ ತರಕ್ಕಿರಲ್ಲ. ರಾಶಿ ನಕ್ಷತ್ರ ಆದ್ರೆ 4 ಗುಣ, 4 ಪಾದ, 4 ಗುಣ ಇರ್ತವೆ. 4 ನಕ್ಷತ್ರಗಳು. 4 ನಕ್ಷತ್ರ ಆದ್ರೂ 35 ಕೋಟಿ ಜನಗಳು ಒಂದೇ ತರ ಇರಲ್ಲ. ಅದಕ್ಕೆ ಒಬ್ರಿಗೆ ಹೇಳಿದ್ದು ಇನ್ನೊಬ್ರಿಗೆ ಅದಾಗಲ್ಲ. ನಾನು ಭವಿಷ್ಯ ಹೇಳ್ತೀನಿ ಅಣ್ಣ ಸರಿಯಾಗಿ. ಭವಿಷ್ಯನ? ಹೌದಣ್ಣ. ಸರಿ ಅಣ್ಣ, ಈ ಸಲ IPL ಅಲ್ಲಿ RCB ಕಪ್ ಗೆಲ್ತಾರ ಒಂಚೂರು ನೋಡ್ಬಿಟ್ಟು ಹೇಳಿ. RCB ಕಪ್ ಗೆಲ್ಲಲ್ಲ ಅಣ್ಣ ಈ ಸರಿ. RCB ಕಪ್ ಗೆಲ್ಲಲ್ಲ ಅಣ್ಣ ಈ ಸರಿ. ಬರ್ಕೊಡ್ತೀನಿ. ಯಾವ ಚಾಪಕ್ಕಾದಲ್ಲಿ 5,001 ಚಾಪಕ್ಕಾದ ಬರ್ಕೊಡ್ತೀನಿ. RCB ಈ ಸರಿ ಕಪ್ ಹೊಡೆಯಲ್ಲ. ಯಾಕೆಂದ್ರೆ ನಿನ್ ಗೊತ್ತಾಗತ್ತಲ್ ಬಿಡು. ಮೊನ್ನೆ ಯಾಕೆ ಸೋತ್ರ ಹೇಳು? ಅದ್ ಕಾರಣ ಬೇಕಾಯ್ತಾ? ಅಷ್ಟೇನೆ. ಏನೋ ಒಂದ್ ಕಾರಣ ಇರುತ್ತೆ, ಸೋಲ್ತಾರೆ. ಫೈನಲಿ ಬಂದ್ರು ಫೈನಲ್ ಕಪ್ ಹೊಡೆಯಲ್ಲ ಅವರು. ಹೇಳ್ತೀನಿ ಕೇಳಿ. ಸೋಲ್ತಾರೆ. ಕಪ್ ಅಂತೂ ಈ ವರ್ಷ ಹೊಡೆಯೋದಿಲ್ಲ ಅವರು. 5,001 ಚಾಪಕ್ಕಾದಲ್ಲಿ ಬರ್ಕೊಡ್ತೀನಿ. ಸೀಲ್ ಹಾಕಿ ಸೈನ್ ಹಾಕ್ಬಿಡ್ತೀನಿ ನಾನು. ಗೆದ್ರೆ ನೀನ್ ಬೆಟ್ಕೊಳ್ಳೇ ಇರೋದಿಲ್ಲ, ಅದ್ ಬೇರೆ ಪ್ರಶ್ನೆ. ನೀನು ಮಾತಾಡೋದು ಇನ್ನೇನ? ಸತ್ಯನೇ ಹೇಳಿದೀನಿ, ಎಲ್ಲ ಹೇಳಿದೀನಿ. ಏನಾಗ್ಬೇಕು RCB ಆಯ್ತು. ಇನ್ನೇನ ನಿನ್ ಭವಿಷ್ಯ ಹೇಳ್ಬೇಕಾ? ಹೆಸರು ಹೇಳಿ ಹೇಳ್ತೀನಿ. ಈಗ ಏನು ಪರಿಹಾರ ಇಲ್ವಾ ಅದಕ್ಕೆ ಗೆಲ್ಲಂಗ್ ಮಾಡಕ್ಕೆ? ಪರಿಹಾರ ಇಲ್ವೇ ಇಲ್ಲ. ಸೋಲುತ್ತೆ. RCB ಕಪ್ ಹೊಡೆಯಲ್ಲ ಸರಿ. ಪರಿಹಾರವೇ ಇಲ್ಲ. ಅದಕ್ಕೆ ಸೋಲ್ತಾರೆ. ಮತ್ತೆ ಯಾಕೆ ನಮ್ಮ ಜನಗಳಿಗೆ ನೀವು ಆ ಶಾಂತಿ ಮಾಡಿಸಿ, ಈ ಶಾಂತಿ ಮಾಡಿಸಿ, ಆ ದಾನ ಮಾಡಿಸಿ, ಈ ದಾನ ಮಾಡಿಸಿ ಅಂತ ಎಲ್ರಿಗೂ ಸುಮ್ಮನೆ ನನ್ನನ್ನು ಸೀರೆ ಉಡಿಸ್ಬೇಕಲ್ಲ. ರಾಜಕಾರಣಿಗಳು ಹಂಗಂದ್ರು ಅಂತ ಯಾಕೆ ಓಟ್ ಹಾಕ್ತಾರೆ? ಅವ್ರ ಹೆಂಡ್ರಿಗೆ ಯಾಕೆ ಸೀರೆ ಉಡಿಸ್ತಾರೆ? ಅವ್ನ ಹೆಂಡ್ತಿ ಚೆನ್ನಾಗಿರ್ಬೇಕು. DK ಶಿವಕುಮಾರ್ ಮಗಳೇ ಸಲ 21,000 ಕೋಟಿ ಐತಂತೆ. ಆದ್ರೂ ಓಟ್ ಹಾಕಿ ಯಾಕೆ ಗೆಲ್ಲಿಸ್ತಾರೆ? ಕನಕಪುರದಲ್ಲಿ ಯಾಕಪ್ಪ ಗೆಲ್ಲಿಸ್ತಾರೆ DKನ? ಅಣ್ಣ ಆಯ್ತು, ಓಕೆ ಇಡ್ತೀನಿ, ಸಾಕು. ನಾವು ಊಟ ಮಾಡ್ಬೇಕು. ಏನ್ ಸಮಾಚಾರ ಹೇಳಿ. ನೀವ್ ಯಾರು ಅಂತ ಇಷ್ಟೊತ್ತಕ್ಕ ಮಾತಾಡ್ದೆ. ನೀವ್ ಯಾರು ಪರಿಚಯನೇ ಮಾಡ್ಕೊಡ್ಲಿಲ್ಲ. ಏನ್ ಪರಿಚಯ? ಹೋಗು, ನನ್ ಕಟ್ಕೊಂಡು ನಿನ್ಗೇನು ಇಲ್ಲಿ. ನೀನ್ ನೋಡಿದ್ರೆ ಇಲ್ಲಿ ಒಳ್ಳೆ ಯಾರು ಅಂತಾನೆ ಗೊತ್ತಾಗ್ಲಿಲ್ಲಪ್ಪ. ಸುಮ್ಮನೆ ಮಾತಾಡ್ದೆ. ಸರಿ ಆಯ್ತು, ಬಾಯ್ ಅಣ್ಣ. ಸಿ ಯು. ಓಕೆ, ಥ್ಯಾಂಕ್ ಯು. ಅವನು ಲೂಜ್ ಗಿರಾಕಿ ಅವನು. ನೋಡಿ ಜನ ಹೆಂಗಿರ್ತಾರೆ.
ಡಯಲ್ ಮಾಡಿದ ನೋಡಿ ನಮ್ಮ ನಂಬರ್ನೇ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ಈ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್ ಬನ್ನಿ. ಹಲೋ ಹಲೋ ಮಿಸ್ಟರ್ ವೆಂಕಟೇಶ್, ನಮಸ್ಕಾರ. ಸರ್ ನಮಸ್ತೆ. ಆರ್ ಜೆ ಸುನಿಲ್ ಅಂತ ಮಾತಾಡೋದು. ಓ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ. ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ನೀವು? ನಾವು ಬೆಂಗಳೂರಿಂದ. ಓಕೆ, ಯಾರ ನಂಬರ್ ಕಳಿಸಿದ್ರಿ? ಯೋಗಾನಂದ್ ಅಂತ ನಮ್ಮ ಫ್ರೆಂಡೇ, ಅವರು ತಿಪ್ಟೂರ್ ಇರೋದು. ಓಕೆ, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್. ಯಾಕಲ್ಲ ಕಟ್ ಆಗ್ತದೆ. ಕಟ್ ಆಗ್ತೈತೆ ಅಲ್ಲ, ಎಲ್ಲಿ ಫೋನ್ ಎತ್ತಿಲ್ವಲ್ಲ ಅದಕ್ಕೆ ಅವಲಿಂದ ಅಂತ. ಜಸ್ಟ್ ಫೋನ್ ಮಾಡಿದ್ ನಿಮ್ದು. 2-3 ಸತಿ ಫೋನ್ ಮಾಡ್ದೆ, ಬಿಸಿ ಬಂತು ಅವಲೇ ಎತ್ತಲಿಲ್ವಲ್ಲ. ಯಾರ ಗೊತ್ತಿಲ್ಲ, ಗಂಟು ಆಯ್ತು ತಲೆ ತಿಂದಿಟ್ಟದಾಗ ಎಣ್ಣೆ ಕುಡಿದಿದ್ನ ಏನೋ ಫೋನ್ ಕಟ್ ಮಾಡಿ ನಾನೇ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟೆ. ಏನಂದ್ರು ಅಂತ ಏನೇನ ಅಂತಿದ್ದ, ಹಂಗೆ ಹಿಂಗೆ ಅಂತ ಯಾರ ಗೊತ್ತಲ್ಲ. ನೀನ್ ಮಾತಾಡಿದ್ದೇನೋ ಅಂತಿದ್ದೆ. ಇಲ್ಲಮ್ಮ, ನಾನು ಮಾತಾಡಿದ್ ನಿನಗ್ ಗೊತ್ತಾ? ಅಲ್ಲ, ನಾನು 5-6 ಸತಿ ಮಾಡಿದ್ರೆ ನೀವ್ ಫೋನ್ ಎತ್ತಲಿಲ್ಲ. ಏನೇನ್ ಹೇಳಿರು? ಏನ ತಲೆ ತಿಂತಾ ಇದ್ರು ಸುಮ್ಮನೆ. ನಾನು ಸುಮ್ಮನೆ ರೀಲ್ ಬಿಟ್ಟೆ ಅಷ್ಟ. ಏನ್ ರೀಲ್ ಅಂತ, ಏನ್ ಸಮಾಚಾರ ಅಂತ. ಅದು ಹಿಂಗ್ ಸರಿ ಇಲ್ಲ, ಯಾವ್ದು ಗೆಲ್ಲತ್ತೆ ಮ್ಯಾಚ್ ಯಾವ್ದು ಗೆಲ್ಲತ್ತೆ ಅದಕ್ಕೆ ನಾನು RCB ಗೆಲ್ಲತ್ತೆ. ಇಲ್ಲ RCB ಫೈನಲ್ ಹೋದ್ರು RCB ಕಪ್ ಹೊಡೆಯಲ್ಲ ಈ ಸರಿ ಅಂದ್ರು. ಅಯ್ಯೋ ನೀನೇ ಜಾಸ್ತಿ ಹೇಳ್ಬಿಟ್ಟ. ನಾನೇ ಜಾಸ್ತಿನೇ ಹೇಳ್ಬಿಟ್ಟಿನಿ. ನಾನು ಬೆಂಗಳೂರಿಂದ ಹಾಸ್ಟೆಲ್ ಬಂದಿದ್ದೀನಿ. ಅವ್ನು ಯಾರ ಪರಿಚಯದವನು ಇಲ್ವೋ ಒಂದೂ ಗೊತ್ತಿಲ್ಲ. ಅವ್ನು ಕುಡ್ದಾನ ಮಾತಾಡಿದ್ರೆ ಅಥವಾ ನಾನು ತಲೆ ತಿಂದೆ ಅಷ್ಟೇ. ತಿರ್ಗಾ 2-3 ಸರಿ ಫೋನ್ ಮಾಡ್ದ, ಬ್ಲಾಕ್ ಲಿಸ್ಟ್ ಹಾಕ್ತಿ. ಸರಿ ಯಾರತ್ತೂ ಗೊತ್ತಾಗಿಲ್ಲ. ಅಲ್ಲ, ನನ್ ಗೊತ್ತಿಲ್ದೆ ಗುರಿ ಇಲ್ದೆ ನೀನು RCB ಬಗ್ಗೆ ಭವಿಷ್ಯ ಹೇಳ್ದ ನೀನು. ಅದೇ ಯಾರೋ ಮಾತಾಡ್ತಾರೆ. ಯಾರು ಇವ್ರ ಕಡೆಯ? ಇದೇ ವಾಯ್ಸು. ಇದೇ ವಯಸ್ಸು ಅಂದ್ರೆ ನಾನೇನೇ ಮಾತಾಡ್ತಿರೋದು. ಯಾರು ಗೊತ್ತಾಗ್ತಾ ಇಲ್ಲ. ಯಾರು ಇವರು? ಏನ್ ದೊಡ್ಡ ಇವನು, ಏನ್ ಬ್ರಹ್ಮಾಂಡ ಗುರುಜಿ ಅನ್ಕೊಂಡು ಭವಿಷ್ಯವಾಣಿ ನುಡ್ದಲ್ಲ ಕಣಪ್ಪ ನೀನು. ದೇವ್ರು, ಯಾರು ಗೊತ್ತಾಗ್ತಾ ಇಲ್ಲ. ಊರವ್ರ ಜಾತಕ ಎಲ್ಲ ಹೇಳ್ತಿಲ್ಲ, ನಿನ್ ಜಾತಕ ನಾನ್ ಹೇಳ ನಡೆಯ. ನನ್ ಜಾತಕ ಗೊತ್ತು, ಪರಮಾತ್ಮ ಗೊತ್ತು. ನಾನೆಲ್ಲ ಬಿಟ್ಟಾಕ್ಬಿಟ್ಟಿದೀನಿ ಈಗ. ನಾ ಸಿದ್ಧಗಂಗಾ ಸ್ವಾಮಿಗಳು ಸಿದ್ಧಾರೂಢ ಸ್ವಾಮಿಗಳು ಆಗ್ಬಿಟ್ಟಿದೀನಿ ಈಗ. ನಾನು ಹೇಳಕ್ ಶುರು ಮಾಡಿದ್ರೆ ಯಾರು ಅಂತ ಹೇಳಿ ಆಮೇಲೆ ಮಾತಾಡೋತಿ. ನಾನು ಯಾರು ಅಂತಾನೆ ಗೊತ್ತಿಲ್ಲ. ನೀನು RCB ಭವಿಷ್ಯ ಹೇಳಕ್ ಬಂದಲ್ಲ ನೀನು. RCB ಭವಿಷ್ಯ ಗೊತ್ತು ನನಗೆ. ನೀನು 5,000 ರೂಪಾಯಿ ಕಟ್ಟು, 5,100 ರೂಪಾಯಿ ನಾನು ಕೊಡ್ತೀನಿ. ನೀನ್ RCB ಕಪ್ ಹೊಡೆಯಲ್ಲ, RCB ಕಪ್ ಹೊಡೆಯಲ್ಲ. ಏಯ್, ನಾನ್ ಹೇಳಕ್ ಶುರು ಮಾಡಿದ್ರೆ ನಿನ್ ಭವಿಷ್ಯ ನಿಂಗೆ ಎಲ್ಲೆಲ್ಲಿಂದ ನೀರ್ ಕಿತ್ಕತ್ತದೆ ಇವಾಗ. ಯಾರೋ ಹೆಸರು ಹೇಳೋಲೆ ಯಾರಲ್ಲ ನನಗೆ ತಲೆ ಹೋಗ್ಬಿಡುವ. ಹೇಳಪ್ಪ. RJ ಸುನಿಲ್ ಅಂತ. RJ ಸುನಿಲ್ ಗೊತ್ತಾ? ಓ ಗೊತ್ತು, ಕೇಳಿನ ವಾಯ್ಸ. ಒಂದು ಹಾಸನ ಹುಡುಗಿ ಅಯ್ಯೋ ಅಂತ ಹಿಂಗೆಯ. ಆಮೇಲೆ ಫೋನ್ ಇಡು ಅಪ್ಪ ಹಂಗ ಅಂತ ಹೇಳಿ ನಾನು RJ ಸುನಿಲ್ ಒಂದು. ಓ ಕರೆಕ್ಟ್. ಓ ಈಗ ಗೊತ್ತಾಗ ಅಕ್ಕ ಧ್ವನಿ ಕೇಳಿದೀನಿ ಅಂತ. ಹೇಳಪ್ಪ, RCB ಗೆಲ್ಲುತ್ತೆ ಅಂತ ಹೇಳಪ್ಪ. ಆಮೇಲೆ ಹೇಳೋ ಈಗ. ಇಲ್ಲ ಅಣ್ಣ, ನಾನು ಸತ್ಯ ಸುಳ್ಳು ಹೇಳಕ್ ಬರಲ್ಲ ನನ್ನ ಬಾಯಲ್ಲಿ. ನಾನು ಸತ್ಯ ನಡೆಯೋದು. RCB ಕಪ್ ಹೊಡೆಯಲ್ಲ. 10,000 ಕೊಡ್ತೀನಿ ನಾನು. ಅವ್ನು ಯಾವ ಇವನ್ ಹೇಳ್ತಾನಲ್ಲಪ್ಪ, ಆ ತರ ಹೇಳೋದು. ನಾನು ಕರೆಕ್ಟ್ ಭವಿಷ್ಯ ಹೇಳ್ತಾ ಇದೀನಿ. ಕ್ರಿಕೆಟ್ ಜಗತ್ತಲ್ಲಿ ಕ್ರಿಕೆಟ್ ವಿಚಾರವಾಗಿ ಯಾರನ್ನ ಭವಿಷ್ಯ ಹೇಳ್ತಾನೆ ಅಂತ ಹೇಳ್ತಾರೆ, ಅವನನ್ನ ಮೂರ್ಖ ಅಂತಾರಂತೆ. ಯಾರ್ ಗೆಲ್ಲಿ ಯಾರ್ ಸೋಲ್ಲಿ. ಹೌದೌದು. ಆಯ್ತಾ? ನೀವೇ ಕೆಲಸ ಮಾಡ್ಬೇಕು, ನೀವೇ ದುಡಿಬೇಕು, ನೀವೇ ನಿಮ್. ಹೌದು ಸರ್. ಚೆನ್ನಾಗಿತ್ತು ಸರ್, ತುಂಬಾ ಥ್ಯಾಂಕ್ಸ್. ಓಕೆ, ನೆಮ್ಮದಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮಟ್ಟು ಮಾತಾಡೋದಕ್ಕೆ, ಮೆಸೇಜ್ ಕಳ್ಸಿದಕ್ಕೂ ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಸಾರಿ, ನಾನು ಯಾರು ಅಂತ ಹೇಳಿ ಬ್ಲಾಕ್ ಲಿಸ್ಟ್ ಆಗ್ತದೆ. ನೀವು ಗೊತ್ತಾಗಲ್ಲ. ಇವನು ನನಗೆ ಹೇಳಿ ನನಗೆ ಬಂದ್ರೆ ಹಿಂಗೆ ತಲೆ ತಿಂತಾನೆ ಸರ್. ಇವನು ನಮ್ಮ ಫ್ರೆಂಡ್, ಇವನು ಕ್ಲೋಸ್ ಫ್ರೆಂಡ್. ನೋಡ್ರಿ, ಊರ ಭವಿಷ್ಯ ಎಲ್ಲ ಹೇಳ್ತಾರೆ ಕೆಲವರು, ಅವ್ರ ಭವಿಷ್ಯನೇ ಯಾರು ಗೊತ್ತಿರಲ್ಲ. ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ತಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.